ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಡ್ಯಾಂಡ್ರಫ್ ನ ತುಂಬಾ ಈಸಿಯಾಗಿ ಹೇಗೆ ರಿಮೂವ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಇದೊಂದು ವೀಳ್ಯದೆಲೆ ಅಂತ ಹೇಳ್ತಾರಲ್ಲ, ಇದೊಂದು ಎಲೆ ಇದ್ರೆ ಸಾಕು, ತುಂಬಾ ಈಸಿಯಾಗಿ ನಾವು ಅದನ್ನ ರಿಮೂವ್ ಮಾಡೋದು. ಹೇಗೆ ರಿಮೂವ್ ಮಾಡೋದು ಅಂತ ನಾವು ತೋರಿಸ್ಕೊಡ್ತೀನಿ, ಹೇಗೆ ಅಪ್ಲೈ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಈ ತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿ ಇಟ್ಕೊಬಿಟ್ಟು ಅದನ್ನ ಚಿಕ್ಕದಾಗಿ ರುಬ್ಕೋಬೇಕು. ಅದು ಮಿಕ್ಸಿಯಲ್ಲಾದ್ರೆ ಸರಿ ಆಗಲ್ಲ, ಅದಕ್ಕೋಸ್ಕರ ನಾವು ಕಲ್ ತಗೊಂಡು ಈ ತರ ಕುಟ್ಕೊಂಡ್ರೆ ತುಂಬಾ ಈಸಿಯಾಗಿ ತುಂಬಾ ಚಿಕ್ಕದಾಗಿ ನೈಫ್ ಆಗಿ ಆಗುತ್ತೆ. ಸೊ ಅದು ಹೇಗ್ ಮಾಡೋದು ಅಂತ ವೀಳ್ಯದೆಲೆನಾ ಅವಾಗ್ಲೇ ನಿಮ್ಗೆ ಹೇಗ್ ರುಬ್ಬೋದು ಅಂತ ತೋರಿಸಿದ್ನಲ್ಲ, ಇವಾಗ ರುಬ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ತರ ಆಗಿದೆ. ಅದನ್ನ ಕೊಬ್ಬರಿ ಎಣ್ಣೆಯಲ್ಲಿ ಹಾಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆಲಿ ಹಾಕೊಂಡು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡಿ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಬ್ಬರಿ ಎಣ್ಣೆ ಮತ್ತೆ ಒಂದು ವೀಳ್ಯದೆಲೆ ಇದ್ರೆ ಸಾಕು, ಡ್ಯಾಂಡ್ರಫ್ ನ ತುಂಬಾ ಈಸಿಯಾಗಿ ತೆಗಿಬಹುದು. ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳ್ಬೋದು. ಇದನ್ನ ಈ ತರ ಸ್ಕಾಲ್ಪಿಗೆ ಅಪ್ಲೈ ಮಾಡ್ಬೇಕು. ಸ್ಕಾಲ್ಪಿಗೆ ನೀಟಾಗಿ ಸರಿಯಾಗಿ ಈ ತರ ಅಪ್ಲೈ ಮಾಡ್ಬೇಕು. ಈ ತರ ಅಪ್ಲೈ ಮಾಡೋದ್ರಿಂದ ಡ್ಯಾಂಡ್ರಫ್ ತುಂಬಾ ಬೇಗ ಕಮ್ಮಿ ಆಗುತ್ತೆ. 1 ಅವರ್ ಆದ್ಮೇಲೆ ತಲೆಸ್ನಾನ ಮಾಡೋದ್ರಿಂದ ಡ್ಯಾಂಡ್ರಫ್ ನ ಬೇಗ ಕಮ್ಮಿ ಮಾಡ್ಕೋಬಹುದು ಅಂತ ಹೇಳ್ಬೋದು. ನಮಗೂ ಕೂಡ ಯಾವಾಗಾದ್ರೂ ಒಂದ್ಸರಿ ರೇರ್ ಆಗಿ ಡ್ಯಾಂಡ್ರಫ್ ಆದಾಗ ನಾವು ಕೂಡ ಇದೇ ತರ ಅಪ್ಲೈ ಮಾಡ್ಕೊಂಡು ವಾಸಿ ಮಾಡ್ಕೊಂತೀನಿ. ಬೆಸ್ಟ್ ಹೋಮ್ ರೆಮಿಡಿ ಅಂದ್ರೆ ಬೆಸ್ಟ್ ಹೋಮ್ ರೆಮಿಡಿ. ಯಾವುದೇ ₹1 ಖರ್ಚಿಲ್ಲದೆ ನಾವ್ ಇದನ್ನ ತುಂಬಾ ಈಸಿಯಾಗಿ ಜಸ್ಟ್ ₹1 ಕೊಟ್ಬಿಟ್ಟು ಒಂದ್ ಎಲೆ ತಗೊಂಡ್ಬಿಟ್ಟು ಎಣ್ಣೆಯಲ್ಲಿ ಇದನ್ನ ಜಜ್ಬಿಟ್ಟು ಎಣ್ಣೆಯಲ್ಲಿ ಹಾಕಿ ಹಚ್ಚಿ 1 ಅವರ್ ಬಿಟ್ಟು ತಲೆ ಸ್ನಾನ ಮಾಡೋದ್ರಿಂದ ಡ್ಯಾಂಡ್ರಫ್ ನ ತುಂಬಾ ಬೇಗ ಕಮ್ಮಿ ಮಾಡ್ಕೋಬಹುದು. ಯಾವುದೇ ಶಾಂಪೂ ಗಿಂಪು ಅದು ಎಲ್ಲ ಯೂಸ್ ಮಾಡಕ್ಕಿಂತ ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳ್ಬೋದು. ಇದನ್ನ ನೀವು ಕೂಡ ಯೂಸ್ ಮಾಡಿ ಹೇಗಿದೆ ಅಂತ ಹೇಳಿ. ಇದಕ್ಕಿಂತ ಇನ್ನೊಂದು ಹೋಮ್ ರೆಮಿಡಿ ಹೇಳ್ತೀನಿ, ಏನಂದ್ರೆ ತುಂಬಾ ಈಸಿ, ಎಲ್ಲರ ಮನೇಲಿ ಇರುತ್ತೆ. ಇದು ಕರುಪ್ರ. ಈ ಕರುಪ್ರನ ಜಜ್ಬಿಟ್ಟು ಎಣ್ಣೆಲಿ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಬಿಟ್ಟು ಸ್ಕಾಲ್ಪಿಗೆ ಅಪ್ಲೈ ಮಾಡಿ 1 ಅವರ್ ಆದ್ಮೇಲೆ ತಲೆ ಸ್ನಾನ ಮಾಡೋದ್ರಿಂದ ಅದು ಕೂಡ ಡ್ಯಾಂಡ್ರಫ್ ನ ಬೇಗ ಕಮ್ಮಿ ಮಾಡುತ್ತೆ. ನಂಗೆ ಗೊತ್ತಿರೋದನ್ನ ನಾನು ನಿಮ್ಗೆ ಹೇಳಿದೀನಿ. ನಾನು ಇದನ್ನ ಅಪ್ಲೈ ಮಾಡ್ತೀನಿ. ಇದನ್ನ ಅಪ್ಲೈ ಮಾಡಿದ್ರೆ ನನಗೆ ತಲೆಯಲ್ಲಿ ಡ್ಯಾಂಡ್ರಫ್ ಇರಲ್ಲ, ಯಾವಾಗ್ಲೂ ಇರಲ್ಲ. ನಾನು ಆಲ್ಮೋಸ್ಟ್ ಅಲ್ಲಿ ಇದ್ರು ಇಲ್ಲದೆ ಇದ್ರು ವೀಕ್ಲಿ ಒನ್ಸ್ ಕರ್ಪೂರ ಮತ್ತೆ ಎಣ್ಣೆನ ಅಪ್ಲೈ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ತಲೆಯಲ್ಲಿ ಏನಾದ್ರೂ ಇನ್ಫೆಕ್ಷನ್ ಇದ್ರೆ, ಕೆರೆತ ಇದ್ರೆ, ಅದು ಕೂಡ ಏನಿದ್ರೆ ಅದು ಕೂಡ ಕಮ್ಮಿ ಆಗುತ್ತೆ ಕರ್ಪೂರ ಮತ್ತೆ ಎಣ್ಣೆ ಹಚ್ಚಿರೋದ್ರಿಂದ. ತುಂಬಾ ಬೆಸ್ಟ್ ಅಂದ್ರೆ ಕರ್ಪೂರ ಮತ್ತೆ ಎಣ್ಣೆ. ಡ್ಯಾಂಡ್ರಫ್ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಡ್ಯಾಂಡ್ರಫ್ ಇರ್ಬೇಕು ಅಂದ್ರೆ ಎಲೆನ ರುಬ್ಬಿಟ್ಟು ಎಣ್ಣೆಲಿ ಹಚ್ಕೊಳ್ಳೋದ್ರಿಂದ ಕಮ್ಮಿ ಆಗುತ್ತೆ. ನಮ್ಗೆ ಕರ್ಪೂರ ಮತ್ತೆ ಎಣ್ಣೆ ಹಚ್ಚೋದ್ರಿಂದ ಸ್ಕಾಲ್ಪ್ ಅಲ್ಲಿ ಗಾಯಗಳಾಗಿದ್ರೆ, ಕೆರೆತ ಇದ್ರೆ, ಏನ್ಗಳಿದ್ರೆ ಸೊ ಅದನ್ನ ಹಚ್ಚೋದ್ರಿಂದ ತುಂಬಾ ಬೇಗ ಕಮ್ಮಿ ಆಗುತ್ತೆ. ಸೊ ಬೆಸ್ಟ್ ಅಂದ್ರೆ ಇದು ಹೋಮ್ ರೆಮಿಡಿ. ತುಂಬಾ ಈಸಿ ಮತ್ತೆ ತುಂಬಾ ಖರ್ಚಿಲ್ದೆ ಜಸ್ಟ್ ₹1 ಮಾಡೋ ಅಂತ ಕೆಲಸ ಇದು ನೋಡಿ. ನಾನು ಯೂಸ್ ಮಾಡೋದು ಇದನ್ನೇ. ನಾನು ನಿಮ್ಗೋಸ್ಕರ ಅದನ್ನ ಹೇಳಿದೀನಿ. ಹೇಗಿದೆ ಅಂತ ವಿಡಿಯೋ ನೋಡ್ಬಿಟ್ಟು ನಮ್ಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ.